ಜಗತ್ತಲ್ಲಿ ಯಾವ ಡಾಕ್ಟರಿಗೆ ತೋರಿಸಿದರೂ ಕೂಡ, ಯಾವ ವೈದ್ಯರಿಗೆ ತೋರಿಸಿದರೂ ಕೂಡ ಯಾವ ರೋಗ ಪರಿಹಾರ ಆಗೋದಿಲ್ವೋ ಆ ಎಲ್ಲ ರೋಗಗಳಿಗೂ ಕೂಡ ಪರಿಹಾರಕನಾಗಿ ಇವತ್ತಿನ ದಿನ ಆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಕುಷ್ಠರೋಗಿಗಳೂ ಕೂಡ ಇಂಥ ಅಪರಿಹಾರ್ಯವಾದ ಯಾವ ರೋಗಗಳು ಇದ್ದಾವೆ, ಆ ರೋಗಿಷ್ಠರು, ರೋಗದಿಂದ ಪೀಡಿತರಾದವರು ಯಾರಿದ್ದಾರೆ, ಅಲ್ಲಿ ಹೋಗಿ ಆ ಸುಬ್ರಹ್ಮಣ್ಯನ ಸೇವೆಯನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದರೆ ಆ ಎಲ್ಲ ರೋಗದಿಂದಲೂ ಕೂಡ ಅವರು ವಿಮುಕ್ತರಾಗ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಘವೇಂದ್ರ ತೀರ್ಥರು ಅನೇಕ ತೀರ್ಥಕ್ಷೇತ್ರಗಳ ಸಂಚಾರವನ್ನ ಮಾಡ್ತಾ ಸ್ವಯಂ ವ್ಯಕ್ತ ಕ್ಷೇತ್ರವಾದ ಶ್ರೀರಂಗ ಕ್ಷೇತ್ರದಲ್ಲಿ ಅನೇಕ ದಿನಗಳ ಕಾಲ ವಾಸವನ್ನ ಮಾಡಿ ಚಂದ್ರಿಕಾ ಗ್ರಂಥದ ನಿರ್ಮಾಣವನ್ನ ಮಾಡಿ ಅಲ್ಲಿಂದ ಮುಂದೆ ನಾಮಕ್ಕಲ್ ಅನ್ನೋ ನರಸಿಂಹದೇವರ ದರ್ಶನ, ಹಾಗೆ ಬಾಣಾವರ ಭಲ್ಲಪುರ ಅನ್ನೋ ಪಟ್ಟಣಕ್ಕೆ ಆಗಮಿಸಿ ಅನೇಕ ವಿದ್ವಾಂಸರನ್ನ ವಾಕ್ಯಾರ್ಥದಲ್ಲಿ ಗೆದ್ದು ಅಲ್ಲಿಂದ ಮತ್ತೆ ಪುನಃ ಸಂಚಾರವನ್ನ ಮಾಡ್ತಾ ಇದ್ದಾರೆ. ಯಾವ ಪ್ರದೇಶಕ್ಕೆ ಸಂಚಾರವನ್ನ ಬೆಳೆಸ್ತಾರೆ? ವಿಷ್ಣು ಮಂಗಲ ಅನ್ನುವಂತಹ ಕೇರಳ ರಾಜ್ಯದ ಸಮೀಪದಲ್ಲಿ, ಕೇರಳ ರಾಜ್ಯದಲ್ಲಿ ಬರತಕ್ಕಂತಹ ಒಂದು ಪುಟ್ಟ ಗ್ರಾಮ. ಆ ಗ್ರಾಮದಲ್ಲಿ ವಿಷ್ಣುಮಂಗಲ ದೇವಸ್ಥಾನ ಅಂತ ಅತ್ಯಂತ ಪ್ರಸಿದ್ಧವಾದ ವಿಷ್ಣು ಸಂಬಂಧಿಯಾದ ಒಂದು ದೇವಸ್ಥಾನ. ಅಲ್ಲಿ ಮತ್ತೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ ಅನ್ನೋದನ್ನ ನಿರೂಪಣೆ ಮಾಡ್ತಾ ಇದ್ದಾರೆ ಕವಿಗಳು. ವಿಷ್ಣುಮಂಗಲಪುರೇ ವಿಲಸಂತಂ ದೇವಮೀಕ್ಷಾ ವಿಪುಲಶ್ರಿಯಮಸ್ಮಾತ್ ಸಂವೃತಃ ಪರಿಜನೈಃ ಸಕುಮಾರ ಕ್ಷೇತ್ರಮೇತ್ಯ ನಮತಿ ಸ್ಮ ಕುಮಾರಂ ನಮತಿ ಸ್ಮ ಕುಮಾರಂ. ವಿಷ್ಣುಮಂಗಲ ಅನ್ನೋ ಕ್ಷೇತ್ರಕ್ಕೆ ಆಗಮಿಸ್ತಾರೆ. ಆ ವಿಷ್ಣುಮಂಗಲ ಕ್ಷೇತ್ರದಲ್ಲಿ ಇಡೀ ಗ್ರಾಮವನ್ನೇ ಅತ್ಯಂತ ಪವಿತ್ರವನ್ನಾಗಿ ಮಾಡಿದಂತಹ ಮಹಾನುಭಾವ ಮಹಾವಿಷ್ಣು ದೇವರು. ಆ ಮಹಾವಿಷ್ಣುವಿನ ದೇವರ ದರ್ಶನವನ್ನ ಮಾಡಿ ಅನೇಕ ಜನ ಭಕ್ತರಿಗೆ ಅನುಗ್ರಹವನ್ನ ಮಾಡ್ತಾರಂತೆ ಆ ರಾಘವೇಂದ್ರ ತೀರ್ಥರು. ಮಧ್ವ ವಿಜಯದಲ್ಲಿಯೂ ಕೂಡ ಈ ಕ್ಷೇತ್ರದ ಬಗ್ಗೆ ನಾವು ಉಲ್ಲೇಖವನ್ನ ನೋಡ್ತೇವೆ. ಮಧ್ವಾಚಾರ್ಯರು ಸಂಚಾರದ ನಿಮಿತ್ತ ವಿಷ್ಣುಮಂಗಲ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸ್ತಾರೆ. ಆ ವಿಷ್ಣುಮಂಗಲ ದೇವಸ್ಥಾನದಲ್ಲಿ ಮಧ್ವಾಚಾರ್ಯರು ವಾಸ ಮಾಡಿದ್ದಾಗ ತ್ರಿವಿಕ್ರಮ ಪಂಡಿತಾಚಾರ್ಯರು ಮಧ್ವಾಚಾರ್ಯರ ದರ್ಶನಕ್ಕೋಸ್ಕರ ಬರ್ತಾರೆ. ಅದು ಯಾವ ರೀತಿಯ ಇತ್ತು ಅಂತ ಕೇಳಿದ್ರೆ, ನಾರಾಯಣ ಪಂಡಿತಾಚಾರ್ಯರು ತಮ್ಮ ಮಧ್ವ ವಿಜಯದಲ್ಲಿ ಉಲ್ಲೇಖ ಮಾಡ್ತಾರೆ. ತಂ ವಿಷ್ಣು ಮಂಗಲ ಗತಂ ಬಹುಲ ಪ್ರಬೋಧಂ ಪ್ರಾಪ್ಯಾಭ್ಯವಂದತ ತದಾ ಯುಗ ವಿಕ್ರಮಾರ್ಯ ಆನಂದ ದಂಸ ಚತುರಾನನ ಹಾಸಲಕ್ಷ್ಮ್ಯ ತತ್ವಂ
ತತ್ವಂ ಪ್ರವೇತ್ತು ಮಮರೇಂದ್ರ ಇವಾಬ್ಜ ಯೋನಿಂ. ದೇವೇಂದ್ರ ಯಾವ ರೀತಿಯಾಗಿ ಭಗವಂತನ ತತ್ವವನ್ನ ತಿಳಿದುಕೊಳ್ಳೋದಕ್ಕೋಸ್ಕರ ಸತ್ಯಲೋಕಾಧಿಪತಿಯಾದ ಚತುರ್ಮುಖ ಬ್ರಹ್ಮನ ಹತ್ತಿರ ಬಂದನೋ, ಅದೇ ರೀತಿ ಆ ದೇವಸ್ಥಾನದಲ್ಲಿ ವಾಸ ಮಾಡ್ತಾ ಇರತಕ್ಕಂತಹ ಮಧ್ವಾಚಾರ್ಯರ ಹತ್ತಿರ ತ್ರಿವಿಕ್ರಮ ಪಂಡಿತಾಚಾರ್ಯರು ಬಂದಿದ್ದು ಕೂಡ ದೇವೇಂದ್ರ ಚತುರ್ಮುಖ ಬ್ರಹ್ಮನ ಹತ್ತಿರ ಹೋದಂತೆ ಇತ್ತು ಅನ್ನೋದನ್ನ, ಆ ದೇವಸ್ಥಾನದ ಬಗ್ಗೆ ಉಲ್ಲೇಖವನ್ನ ಮಧ್ವ ವಿಜಯದಲ್ಲಿಯೂ ಕೂಡ ನಾವು ಕಾಣಬಹುದಾಗಿದೆ. ಅಂತಹ ಒಂದು ಅತ್ಯಂತ ಪ್ರಸಿದ್ಧವಾದ ಕ್ಷೇತ್ರ ಆ ವಿಷ್ಣುಮಂಗಲ ಕ್ಷೇತ್ರ, ಭಗವಂತನ ಪೂರ್ಣ ಸನ್ನಿಧಾನೋಪೇತವಾಗಿರತಕ್ಕಂತಹ ಕ್ಷೇತ್ರ. ಆ ಕ್ಷೇತ್ರಕ್ಕೆ ಹೋಗಿ ಭಗವಂತನ ನಮಸ್ಕಾರವನ್ನ ಮಾಡಿ ಅಲ್ಲಿಂದ ಮುಂದೆ ಕುಮಾರ ಕ್ಷೇತ್ರಂ ಏತ್ಯ ನಮತಿ ಸ್ಮ ಕುಮಾರಂ. ಕುಮಾರ ಕ್ಷೇತ್ರ ಅಂದರೆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಆಗಮಿಸಿ ಆ ಕ್ಷೇತ್ರದಲ್ಲಿ ಇರತಕ್ಕಂತಹ ಕ್ಷೇತ್ರ ಸ್ವಾಮಿಯಾದ ಯಾವ ಕುಮಾರ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ, ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಮಸ್ಕಾರ ಮಾಡಿದ್ರು ಆ ರಾಘವೇಂದ್ರ ತೀರ್ಥರು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಂಥ ಪವಿತ್ರವಾದ ಕ್ಷೇತ್ರ ಸುಬ್ರಹ್ಮಣ್ಯ ಕ್ಷೇತ್ರ ಅಂದ್ರೆ, ವಾದಿರಾಜ ತೀರ್ಥರು ತಮ್ಮ ತೀರ್ಥ ಪ್ರಬಂಧ ಗ್ರಂಥದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದ ಮಹಿಮೆ, ಆ ಕ್ಷೇತ್ರದಲ್ಲಿ ಹರಿತಕ್ಕಂತಹ ಯಾವ ಕುಮಾರಧಾರ ಅನ್ನುವಂತಹ ನದಿ ಇದೆ, ಆ ನದಿಯ ಮಹತ್ವವನ್ನ, ಕ್ಷೇತ್ರದ ಮಹತ್ವ, ಕ್ಷೇತ್ರ ಸ್ವಾಮಿಯ ಮಹತ್ವವನ್ನ ಅತ್ಯಂತ ಸೊಗಸಾಗಿ ತಮ್ಮ ತೀರ್ಥ ಪ್ರಬಂಧ ಅನ್ನೋ ಗ್ರಂಥದಲ್ಲಿ ವರ್ಣನೆ ಮಾಡಿದ್ದಾರೆ. ವಾದಿರಾಜ ತೀರ್ಥರು ಹೇಳ್ತಾರೆ, ಕುಮಾರಧಾರ ನದಿ ಅದರ ಪ್ರಾದುರ್ಭಾವ ಹೇಗಾಯಿತು ಭೂಲೋಕದಲ್ಲಿ, ಈ ಭೂಮಂಡಲದಲ್ಲಿ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕುಮಾರಧಾರ ನದಿಯ ಹರಿಯುವಿಕೆಗೆ ಮುಖ್ಯ ಕಾರಣ ಏನು ಅಂತ ಕೇಳಿದ್ರೆ, ಹಿರಿಯರೆಲ್ಲ ಹೇಳ್ತಾರೆ, ಹಿಂದೆ ಪಾರ್ವತಿ ಪರಮೇಶ್ವರರ ಮಗ ಸುಬ್ರಹ್ಮಣ್ಯ, ಇಂಥ ಸುಬ್ರಹ್ಮಣ್ಯ ದೈತ್ಯರ ಮೇಲೆ ಅಂದರೆ ತಾರಕಾಸುರನ ಮೇಲೆ ಯುದ್ಧ ಮಾಡತಕ್ಕಂಥ ಸಂದರ್ಭ ಒದಗಿ ಬಂದಾಗ ಆಗ ದೇವೇಂದ್ರ ಈ ಸುಬ್ರಹ್ಮಣ್ಯನಿಗೆ ಅಭಿಷೇಕವನ್ನ ಮಾಡ್ತಾನಂತೆ. ಎಂಥ ಅಭಿಷೇಕ, ನೀನೊಬ್ಬ ಸೇನಾಪತಿ ಆಗಿದ್ದೀಯ, ಆದ್ದರಿಂದ ಸೇನಾಪತಿಯ ಪಟ್ಟಾಭಿಷೇಕವನ್ನ ಈ ಸಂದರ್ಭದಲ್ಲಿ ನಡೆಸ್ತಕ್ಕಂತಹದ್ದು ಅತ್ಯಂತ ಉಚಿತ ಅನ್ನೋ ಕಾರಣದಿಂದ ಆ ದೇವೇಂದ್ರ ಸುಬ್ರಹ್ಮಣ್ಯನಿಗೆ ಮಾಡಿದ ಯಾವ ಸೇನಾಪತಿ ಪಟ್ಟಾಭಿಷೇಕದ ಹಾಲು ಇದೆ, ಆ ಹಾಲೇ ಇವತ್ತಿನ ದಿನ ಹರಿದು ಈ ಭೂಮಂಡಲದಲ್ಲಿ ಕುಮಾರಧಾರ ಅನ್ನುವಂತಹ ಹೆಸರಿನಿಂದ ಪ್ರಸಿದ್ಧವಾಗಿದೆ ಅಂತ ಹೇಳ್ತಾರೆ. ಹೇಗಿದೆ ಕುಮಾರಧಾರ ನದಿ? ಸುಜನೋದ್ಧಾರೆ, ಸಜ್ಜನರನ್ನ ಉದ್ಧಾರ ಮಾಡತಕ್ಕಂತಹ ನದಿ ಈ ಕುಮಾರಧಾರ ನದಿ ಅಂತ ಹೇಳ್ತಾರೆ. ಅಂಥ ಕುಮಾರಧಾರ ನದಿಯಲ್ಲಿ ನಾವೆಲ್ಲ ಸ್ನಾನವನ್ನ ಮಾಡಬೇಕಾದರೆ ಅಪರೂಪಕ್ಕೆ ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋದಾಗ ಎಲ್ಲೋ ಬಾತ್ರೂಮಲ್ಲಿ ಅಲ್ಲಿಯೂ ಕೂಡ ಬಿಸಿ ನೀರು ಬೇಕು ಅಂತ ಹಠ ಮಾಡದೆ ಆ ನದಿಯಲ್ಲಿ ಹೋಗಿ ನಾವು ಸ್ನಾನವನ್ನ ಮಾಡಬೇಕು. ಸ್ನಾನ ಮಾಡಬೇಕಾದ್ರೆ ಹೇಳಬೇಕು, ಪ್ರಾರ್ಥನೆ ಮಾಡ್ಕೋಬೇಕು, ಕುಮಾರಧಾರೆ ವಿಜ್ಞಾನಧಾರೆಯ ಮಾಂ ಪುನೀಹಿ. ಭಗವಂತನ ನಿರ್ಮಲವಾದ ಯಾವ ತತ್ವಜ್ಞಾನ ಇದೆ, ಆ ತತ್ವಜ್ಞಾನವನ್ನ ನನಗೆ ಕರುಣಿಸಿ ನನ್ನನ್ನು ಅನುಗ್ರಹಿಸು. ಅಷ್ಟೇ ಅಲ್ಲ, ಅಘಸ್ತೋಮಂ ಲುನೀಹಿ. ನನ್ನ ಪಾಪ, ಆ ಪಾಪ ಹೇಗಿದೆ? ಅತ್ಯಂತ ಅನಿಷ್ಟವಾಗಿದೆ. ಹೀಗೆ ಅತ್ಯಂತ ಅನಿಷ್ಟವಾಗಿರ್ತಕ್ಕಂತಹ ಯಾವ ಪಾಪ ಇದೆ, ಆ ಪಾಪ ಸಮೂಹವನ್ನೇ ನಾಶ ಮಾಡಿ ನನ್ನನ್ನು ಪವಿತ್ರೀಕರಿಸು ಅಂತ ಹೇಳಿ ನಾವು ಆ ಕುಮಾರಧಾರ ನದಿಯಲ್ಲಿ ಸ್ನಾನವನ್ನ ಮಾಡಬೇಕಾದ್ರೆ ಅನುಸಂಧಾನವನ್ನ ಮಾಡಿ ಸ್ನಾನವನ್ನ ಮಾಡಬೇಕು ಅಂತ ಹೇಳುತ್ತೆ. ಅಷ್ಟೇ ಅಲ್ಲ, ವಾದಿರಾಜ ತೀರ್ಥರು ಪ್ರಾರ್ಥನೆಯನ್ನ ಮಾಡ್ತಾರೆ. ಏನಂತ? ಎಲೈ ಕುಮಾರಧಾರ ನದಿಯೇ,
ಮುಕ್ತಿಗೆ ಬಾಗಿಲಿನಂತೆ ಇರತಕ್ಕಂತಹದ್ದು ಈ ನಿನ್ನ ಕುಮಾರಧಾರಾ ನದಿ. ಆದ್ದರಿಂದ ನಿನ್ನ ಈ ಕುಮಾರಧಾರಾ ನದಿ ತಟದಲ್ಲಿ ಸದಾ ಕಾಲ ಸ್ನಾನವನ್ನ ಮಾಡಿ ಭಗವಂತನ ಕುರಿತಾದ ವಿಶೇಷವಾದ ಒಂದು ತಪಸ್ಸನ್ನ ಆಚರಣೆ ಮಾಡಿ ಸದಾ ಕಾಲ ಈ ಕ್ಷೇತ್ರದಲ್ಲಿ ವಾಸ ಮಾಡುವಂತಹ ಒಂದು ದೊಡ್ಡ ಸೌಭಾಗ್ಯವನ್ನ ನೀನು ಕರುಣಿಸಬೇಕು ಅಂತ ಹೇಳಿ ಆ ಸ್ತೋತ್ರವನ್ನ ಮಾಡ್ತಾರೆ ಕುಮಾರಧಾರಾ ನದಿಯ ಬಗ್ಗೆ. ಹೀಗೆ ಅಂಥ ಒಂದು ಪವಿತ್ರವಾದ ನದಿ ಹರಿಯತಕ್ಕಂತಹ ಒಂದು ಕ್ಷೇತ್ರವೇ ಆ ಸುಬ್ರಹ್ಮಣ್ಯ ಕ್ಷೇತ್ರ. ಅಂಥ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಪ್ರಯಾಣವನ್ನ ಬೆಳೆಸಿ ಆ ರಾಘವೇಂದ್ರ ತೀರ್ಥರು ಅಲ್ಲಿ ನೆಲೆಸಿರತಕ್ಕಂತಹ ಆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ನಮಸ್ಕಾರ ಮಾಡಿ ಅವನ ಅನುಗ್ರಹವನ್ನ ಪ್ರಾರ್ಥನೆ ಮಾಡ್ತಾರೆ ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನೆಲೆಸಿದ ಯಾವ ಆ ಸುಬ್ರಹ್ಮಣ್ಯನಿದ್ದಾನೆ, ಆ ಸುಬ್ರಹ್ಮಣ್ಯನ ಮಹಿಮೆ ಎಂತಹದ್ದು ಅನ್ನೋದನ್ನ ವರ್ಣನೆ ಮಾಡ್ತಾ ಇದ್ದಾರೆ. ಶ್ವಿತ್ರಿಣೋಪಿ ಯದುಪೇತ್ಯ ವಿಮುಕ್ತಾ ಸದ್ಯ ಏವ ನಿಜಪಾತಕ ಸಂಘಾತ್ ಸರ್ವಸಂಪದಭಿವೃದ್ಧಿಕರೋಸ್ಮಿನ್ ವಾಸರಾನ್ ಕತಿಪಯಾನ್ ವಸತಿ ಸ್ಮ. ಹೇಳ್ತಾರೆ, ಸರ್ವ ಸಂಪದಭಿವೃದ್ಧಿಕರ ರಾಘವೇಂದ್ರ ತೀರ್ಥರು ತಮ್ಮ ಭಕ್ತರಿಗೆ ಬೇಕಾದ ಯಾವ ಸಂಪತ್ತುಗಳು ಇದ್ದಾವೆ ಆ ಎಲ್ಲ ಸಂಪತ್ತನ್ನು ಕೂಡ ಮುಕ್ತ ಮನಸ್ಸಿನಿಂದ ಧಾರೆ ಎರೆಯತಕ್ಕಂತಹ ಒಂದು ದೊಡ್ಡ ಕಲ್ಪವೃಕ್ಷ ಅವರು. ಬರೀ ರಾಯರ ಮೂಲಕ ಸಂಪತ್ತನ್ನ ಪಡೆದುಕೊಳ್ಳೋದು ಅಂತ ಹೇಳಿದ್ರೆ ಭೌತಿಕ ಸಂಪತ್ತು ಮಾತ್ರ ಸಂಪತ್ತು ಅನ್ನೋ ಶಬ್ದದಿಂದ ಪರಿಗಣಿಸೋದಿಲ್ಲ ಹೊರತು ಭೌತಿಕ ಸಂಪತ್ತಿಗಿಂತಲೂ ಮಿಗಿಲಾದ ಯಾವತ್ತೂ ಕೂಡ ನಾಶವಾಗದೇ ಇರತಕ್ಕಂತಹ ಒಂದು ಅತ್ಯಂತ ದೊಡ್ಡ ಸಂಪತ್ತೇ ಜ್ಞಾನ ಸಂಪತ್ತು. ಹೀಗಾಗಿ ಯಾವ ಯಾವ ಭಕ್ತರು ಆ ರಾಯರ ಹತ್ತಿರ ಯಾವ ಉದ್ದೇಶದಿಂದ ಅವರ ಸೇವೆಯನ್ನ ಮಾಡ್ತಾರೋ ಆ ಎಲ್ಲ ಸೇವೆಯನ್ನು ಕೂಡ ಮನ್ನಿಸಿ ಪರಿಗಣಿಸಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಸಂಪತ್ತನ್ನ ಕರುಣಿಸುವಂತಹ ಮಹಾ ದಿವ್ಯ ಜ್ಞಾನಿಗಳು ಈ ರಾಘವೇಂದ್ರ ತೀರ್ಥರು. ಇಂತಹ ಆ ರಾಯರು ಯದುಪೇತ್ಯ ಆ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದಿದ್ದಾರೆ. ಆ ಕ್ಷೇತ್ರದ ಮಹಿಮೆ ಏನು ಅಂತ ಕೇಳಿದ್ರೆ, ಶ್ವಿತ್ರಿಣೋಪಿ ಯದುಪೇತ್ಯ ವಿಮುಕ್ತಾಃ. ಜಗತ್ತಲ್ಲಿ ಯಾವ ಡಾಕ್ಟರಿಗೆ ತೋರಿಸಿದರೂ ಕೂಡ, ಯಾವ ವೈದ್ಯರಿಗೆ ತೋರಿಸಿದರೂ ಕೂಡ ಯಾವ ರೋಗ ಪರಿಹಾರ ಆಗೋದಿಲ್ವೋ ಆ ಎಲ್ಲ ರೋಗಗಳಿಗೂ ಕೂಡ ಪರಿಹಾರಕನಾಗಿ ಇವತ್ತಿನ ದಿನ ಆ ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ. ಯಾವುದು ಜಗತ್ತಿನಲ್ಲಿ ಅತ್ಯಂತ ಮಾರಕವಾಗಿರ್ತಕ್ಕಂಥ ರೋಗಗಳು, ಅದಕ್ಕೋಸ್ಕರ ಹೇಳ್ತಾರೆ ಶ್ವಿತ್ರಿಣೋಪಿ. ಕುಷ್ಠರೋಗಿಗಳೂ ಕೂಡ ಅತ್ಯಂತ ಉಲ್ಬಣವಾದ ಅತ್ಯಂತ ರೋಗದಲ್ಲೇ ಮಹಾರೋಗ ಅನ್ನೋ ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥ ರೋಗ ಅದು ಕುಷ್ಠರೋಗ. ಇಂಥ ಅಪರಿಹಾರ್ಯವಾದ ಯಾವ ರೋಗಗಳು ಇದ್ದಾವೆ ಆ ರೋಗಿಷ್ಠರು, ರೋಗದಿಂದ ಪೀಡಿತರಾದವರು ಯಾರಿದ್ದಾರೆ ಅಲ್ಲಿ ಹೋಗಿ ಆ ಸುಬ್ರಹ್ಮಣ್ಯನ ಸೇವೆಯನ್ನ ನಿಷ್ಕಲ್ಮಶ ಮನಸ್ಸಿನಿಂದ ಮಾಡಿದರೆ ಆ ಎಲ್ಲ ರೋಗದಿಂದಲೂ ಕೂಡ ಅವರು ವಿಮುಕ್ತರಾಗ್ತಾರೆ. ಅಧಿರಾಜ ತೀರ್ಥರು ಹೇಳ್ತಾರೆ ತಮ್ಮ ತೀರ್ಥ ಪ್ರಬಂಧದಲ್ಲಿ, ಸುಬ್ರಹ್ಮಣ್ಯಸ್ಯ ಮಹಿಮಾ ವರ್ಣಿತುಂ ಕೇನ ಶಕ್ಯತೆ ಯತ್ರೋಚ್ಛಿಷ್ಟಮಭಿಸ್ಪೃಷ್ಟಂ ಶ್ವಿತ್ರಿಣ ಶೋಧಯತ್ಯಹೋ. ಸುಬ್ರಹ್ಮಣ್ಯನ ಮಹಿಮೆಯನ್ನ ಏನು ಅಂತ ನಾವು ವರ್ಣಿಸಬೇಕು? ಯಾಕೆ?
ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಯತ್ರ ಉಚ್ಛಿಷ್ಟಮಪಿ ಸ್ಪೃಷ್ಟಂ, ಆ ಉಚ್ಛಿಷ್ಟದ ಮೇಲೆ, ಎಂಜಲು ಎಲೆಯ ಮೇಲೆ ಯಾರಾದರೂ ಕೂಡ ಉರುಳು ಸೇವೆಯನ್ನ ಮಾಡಿದರೆ ಅವರ ಕುಷ್ಠರೋಗ ಸಂಪೂರ್ಣ ಪರಿಹಾರ ಆಗಿದ್ದನ್ನ, ಇವತ್ತಿನ ತನಕವೂ ಕೂಡ ಆಗೋದನ್ನ ಇವತ್ತಿನ ತನಕವೂ ಕೂಡ ನಾವು ಜಗತ್ತಿನಲ್ಲಿ ನೋಡಬಹುದಾಗಿದೆ. ಆದರೆ ಇವತ್ತಿನ ದಿನ ಈ ಸರ್ಕಾರದ ಒಂದು ಶಾಸನದಿಂದ ಆ ಸ್ನಾನ ನಿಂತು ಹೋಗಿ, ಮಡೆ ಸ್ನಾನ ಅದು ನಿಂತು ಹೋಗಿ ಇವತ್ತಿನ ದಿನ ಎಡೆ ಸ್ನಾನದ ರೂಪದಲ್ಲಿ ಅದು ಪರಿವರ್ತನೆಯನ್ನ ಹೊಂದಿದೆ. ಹಿಂದೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಬ್ರಾಹ್ಮಣರು ಊಟ ಮಾಡಿದ ಎಂಜಲು ಎಲೆಯ ಮೇಲೆ ಈ ಕುಷ್ಠರೋಗಿಗಳು ಅಥವಾ ಅನೇಕ ರೋಗದಿಂದ ಪೀಡಿತರಾದವರು ಆ ಎಲೆಯ ಮೇಲೆ ಉರುಳು ಸೇವೆಯನ್ನ ಮಾಡಿದರೆ, ಮಡೆ ಸ್ನಾನವನ್ನ ಮಾಡಿದರೆ ಎಷ್ಟೋ ರೋಗ ಪರಿಹಾರ ಆಗ್ತಾ ಇತ್ತು. ಆದರೆ ಶಾಸನದ ನಿಮಿತ್ತದಿಂದ ಇವತ್ತಿನ ದಿನ ಬ್ರಾಹ್ಮಣರ ಉಚ್ಛಿಷ್ಟದಲ್ಲಿ ಎಲೆಗಳ ಮೇಲೆ ಹೊರಳಾಡದೆ, ಉರುಳು ಸೇವೆಯನ್ನ ಮಾಡದೆ, ಎಡೆ ಸ್ನಾನ ಅಂದರೆ ಎಲೆಯ ಮೇಲೆ ಅನ್ನ ಅನೇಕ ಭಕ್ಷ್ಯಗಳನ್ನ ಬಡಿಸಿ ಹಸುವಿನ ಎಂಜಲನ್ನಾಗಿ ಪರಿವರ್ತಿಸಿ ಆ ಎಂಜಲಿನ ಮೇಲೆ ಹೊರಳಾಡುವಂತಹ ಒಂದು ಸನ್ನಿವೇಶ ಇವತ್ತಿನ ದಿನ ನಮ್ಮ ಆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ನಾವು ಕಾಣಬಹುದಾಗಿದೆ. ಹಾಗಾಗಿ ಸುಬ್ರಹ್ಮಣ್ಯಸ್ಯ ಮಹಿಮಾ, ಇಂಥ ಮಹಿಮೋಪೇತನಾದಂಥ ಮಹಾನುಭಾವ ಆ ಸುಬ್ರಹ್ಮಣ್ಯ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸುಬ್ರಹ್ಮಣ್ಯ ಏನು ಮಾಡ್ತಾನೆ, ಬ್ರಹ್ಮಹತ್ಯೆ ಜಗತ್ತಿನಲ್ಲಿ ಯಾವ ಪ್ರಾಯಶ್ಚಿತ್ತವನ್ನ ಮಾಡಿಕೊಂಡರೂ ಕೂಡ ಪರಿಹಾರ ಆಗದೇ ಇರತಕ್ಕಂತಹ ದೋಷಗಳು ಇದ್ದರೆ, ಉದಾಹರಣೆಗೆ ಬ್ರಹ್ಮಹತ್ಯೆಯೇ ಮೊದಲಾದಂತಹ ದೋಷಗಳೇನಾದರೂ ಇದ್ದರೆ ಆ ದೋಷಗಳನ್ನ ಕಳೆದುಕೊಳ್ಳೋದಕ್ಕೋಸ್ಕರ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಹೋಗಿ. ವಾದಿರಾಜ ತೀರ್ಥರು ಹೇಳ್ತಾರೆ, ಒಬ್ಬ ತನ್ನ ಹಿಂದಿನ ಜನ್ಮದಲ್ಲಿ ಬ್ರಹ್ಮಹತ್ಯೆಯನ್ನ ಮಾಡಿರ್ತಾನೆ. ಆ ಬ್ರಹ್ಮಹತ್ಯಾ ಪಾಪಕ್ಕೆ ಅನುಗುಣವಾಗಿ ಅವನು ನರಕಲೋಕದಲ್ಲಿ ಅನೇಕ ದುಃಖಗಳನ್ನ ಅನುಭವಿಸ್ತಾನೆ. ಅನುಭವಿಸಿದ ಮೇಲೆ ಸ್ವಲ್ಪ ದುಃಖ ಉಳಿದಿರತ್ತೆ, ಲವಲೇಶ ಉಳಿದಿರತ್ತೆ. ಆ ದುಃಖವನ್ನು ಅನುಭವಿಸೋದಕ್ಕೆ ಈ ಭೂಮಿಯಲ್ಲಿ ಹುಟ್ಟುತ್ತಾನೆ, ಕುಷ್ಠರೋಗಿಯಾಗಿ ಆ ಪರಮಾತ್ಮ ಹುಟ್ಟುತ್ತಾನೆ. ಅದರಿಂದ ನಾವು ಸಂಪಾದನೆ ಮಾಡಿದ ಯಾವ ಪುಣ್ಯ ಇದೆ, ಆ ಪುಣ್ಯದ ಫಲ ಸಂಪೂರ್ಣ ಸ್ವರ್ಗಲೋಕದಲ್ಲೇ ಅನುಭವಿಸಬೇಕು ಅಂತ ಇಲ್ಲ. ಮಾಡಿದ ಪಾಪದ ಫಲ ಯಾವುದಿದೆ, ಆ ಫಲವನ್ನ ಸಂಪೂರ್ಣ ನರಕಲೋಕದಲ್ಲಿ ಅನುಭವಿಸಬೇಕು ಅಂತ ಇಲ್ಲ. ಸ್ವರ್ಗದಲ್ಲಿ ಸುಖದ ಲೇಷ ಉಳಿದರೂ ಅದನ್ನ ಭೂಮಿಯಲ್ಲಿ ಅನುಭವಿಸ್ತೇವೆ. ನರಕದಲ್ಲಿ ಅನುಭವಿಸಬೇಕಾದ ದುಃಖದ ಲವಲೇಶ ಇದ್ದರೂ ಕೂಡ ಅದನ್ನು ಈ ಭೂಮಿಯಲ್ಲಿ ಬಂದು ನಾವು ಅನುಭವಿಸ್ತೇವೆ. ಅಂತಹ ಆ ದುಃಖದ ಲವಲೇಶ ಉಳಿದು ಅವನು ಕುಷ್ಠರೋಗಿಯಾಗಿ ಅವನು ಹುಟ್ಟುತ್ತಾನೆ. ಹುಟ್ಟಂತಹ ಸಂದರ್ಭದಲ್ಲಿ ಆ ಕುಷ್ಠರೋಗದಿಂದ ವಿಮುಕ್ತನಾಗಬೇಕು ಅನ್ನುವ ಆಸೆಯಿಂದ ಷಣ್ಮುಖ ಸುಬ್ರಹ್ಮಣ್ಯ ಕ್ಷೇತ್ರಕ್ಕೆ ಬಂದು ಸುಬ್ರಹ್ಮಣ್ಯನನ್ನ ಮೊರೆ ಹೋಗ್ತಾನೆ. ಆಗ ಆ ಬ್ರಾಹ್ಮಣನ ಭಕ್ತಿಗೆ ಮೆಚ್ಚಿ ಆ ಸುಬ್ರಹ್ಮಣ್ಯ ಅವನ ರೋಗವನ್ನ ಪರಿಹಾರ ಮಾಡ್ತಾನೆ. ಅಲ್ಲ, ಇವನ ಕುಷ್ಠರೋಗವನ್ನ ಈ ಸುಬ್ರಹ್ಮಣ್ಯ ಪರಿಹಾರ ಮಾಡಿದರೆ ಆಗ ಇವನು ಅನ್ಯಾಯ ಮಾಡಿದ ಇವನು ಅನ್ಯಾಯ ಮಾಡಿದಂಥ ಯಾವ ಬ್ರಾಹ್ಮಣನಿದ್ದಾನೆ, ಆ ಬ್ರಾಹ್ಮಣನಿಗೆ ಈ ಸುಬ್ರಹ್ಮಣ್ಯ ಅನ್ಯಾಯ ಮಾಡಿದ ಹಾಗೆ ಆಗ್ಲಿಲ್ವಲ್ಲ, ಆಯ್ತಲ್ವಾ ಅಂತ ಕೇಳಿದ್ರೆ ಅದಕ್ಕೋಸ್ಕರ ಉಭಯ ಸಂಕಟದಲ್ಲಿ ಸಿಕ್ಕಿಕೊಂಡಂಗಾಗತ್ತೆ. ಯಾಕೆ? ರೋಗ ಪರಿಹಾರ ಮಾಡದಿದ್ದರೆ ಶರಣಾಗತನಾದ ಭಕ್ತನ ರಕ್ಷಣೆಯನ್ನ ಮಾಡಲಿಲ್ಲ ಅನ್ನೋ ಅಪವಾದ. ರಕ್ಷಣೆಯನ್ನ ಮಾಡಿದರೆ ಬ್ರಾಹ್ಮಣನಿಗೆ ವಿರೋಧವನ್ನ ಮಾಡಿದಂತಹ ಒಂದು ಅಪವಾದ. ಹಾಗಾದ್ರೆ ಇಂಥ ವಿಷಮ ಪರಿಸ್ಥಿತಿಯಲ್ಲಿ ಇದ್ದಾಗ ಯಾವುದನ್ನ ಮಾಡಬೇಕು ಅಂತ ಕೇಳಿದರೆ ಅದಕ್ಕೋಸ್ಕರ
ಪಾಣಿನಿ ತನ್ನ ವ್ಯಾಕರಣ ಗ್ರಂಥದಲ್ಲಿ ಒಂದು ಮಾತನ್ನ ಉಲ್ಲೇಖ ಮಾಡ್ತಾನೆ. ವಿಪ್ರತಿಷೇಧೆ ಪರಂ ಕಾರ್ಯಂ. ಒಂದೇ ಉದಾಹರಣೆಯಲ್ಲಿ ಅನೇಕ ಸೂತ್ರಗಳು, 2 ಸೂತ್ರಗಳು ಪ್ರವೃತ್ತವಾದಾಗ ಆ 2 ಸೂತ್ರಗಳಲ್ಲಿ ಯಾವ ಸೂತ್ರವನ್ನ ಆಧರಿಸಿ ವ್ಯಾಖ್ಯಾನವನ್ನ ಮಾಡಬೇಕು ಅಂತ ಕೇಳಿದರೆ ಪಾಣಿನಿ ಎಂಬ ಮಹರ್ಷಿ ಹೇಳ್ತಾನೆ ವಿಪ್ರತಿಷೇಧೆ ಪರಂ ಕಾರ್ಯಂ. ವಿರೋಧ ಬಂದ ಸಂದರ್ಭದಲ್ಲಿ ಮೊದಲನೆಯದನ್ನ ಪರಿತ್ಯಾಗ ಮಾಡಿ ನಂತರದ್ದನ್ನ ಮಾಡು. ಹಾಗಾಗಿ ಆ ಬ್ರಾಹ್ಮಣನಿಗೆ ವಿರೋಧ ಬಂದರೂ ಕೂಡ ಕೊನೆಗೆ ಶರಣಾಗತನಾಗಿ ಬಂದಂತಹ ಯಾವ ಬ್ರಾಹ್ಮಣನಿದ್ದಾನೆ ಆ ಬ್ರಾಹ್ಮಣನಿಗೆ ರೋಗ ಪರಿಹಾರವನ್ನು ಮಾಡಿ ಅವರ ಅನುಗ್ರಹವನ್ನು ಮಾಡೋದೇ ಉತ್ತಮವಾದ ಕೆಲಸ ಅಂತ ತಿಳಿದು ಆ ಸುಬ್ರಹ್ಮಣ್ಯ ಸ್ವಾಮಿ ಕ್ಷೇತ್ರ ಸ್ವಾಮಿಯಾಗಿರ್ತಕ್ಕಂಥ ಮಹಾನುಭಾವ ತನ್ನ ಭಕ್ತರನ್ನ ರಕ್ಷಣೆ ಮಾಡ್ತಾನೆ ಅನ್ನೋದಕ್ಕೆ ಇದೇ ಒಂದು ದೊಡ್ಡ ನಿದರ್ಶನ.